ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ಮಾರ್ನಿಂಗಿಂದ ನನ್ನ ರೊಟೀನ್ ತೋರಿಸ್ತಾ ಇದ್ದೇನೆ. ಮಾರ್ನಿಂಗ್ ಅಂದರೆ ಎದ್ದು ಸ್ವಲ್ಪ ಹೊತ್ತಾಯಿತು, ಸ್ವಲ್ಪ ಕೆಲಸಗಳೆಲ್ಲ ಕೂಡ ಮುಗೀತು ನಂದು. ಹಾಗೆ ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೇನೆ. ಅದರ ರೆಸಿಪಿ ತೋರಿಸಿದ್ದೇನೆ ಈಗಾಗಲೇ ನಾನು, ಹಾಗಾಗಿ ಇವತ್ತು ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೇನೆ. ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್, ಹಾಗೆ ಸಣ್ಣ ತುಂಡು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಅನ್ನ ರೆಡಿಯಾಗಿದೆ, ರೈಸ್ ರೆಡಿ ಮಾಡಿ ಇಟ್ಟಿದ್ದೇನೆ ಫ್ರೈಡ್ ರೈಸಿಗೆ. ಇನ್ನು ಬೇಗ ಮಾಡ್ಕೊಳ್ತೀನಿ. ಇವತ್ತು ನನಗೆ ಒಂದು ಕಡೆಗೆ ಹೋಗಲಿಕ್ಕಿದೆ, ಹಾಗಾಗಿ ಈಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಸಾರಿಗೆ ಇಟ್ಟಿದ್ದೇನೆ. ಸಾರು ಇದು ಎಂಥ ಹೆಸರು ಮತ್ತು ನವಿಲುಕೋಸು ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಮಸಾಲೆ ಇನ್ನೂ ರುಬ್ಬಬೇಕಷ್ಟೇ ಇದಕ್ಕೆ. ಇಲ್ಲಿ ಕುಡಿಲಿಕ್ಕೆ ನೀರು ಕೂಡ ಬಿಸಿ ಆಯಿತು, ಇದನ್ನು ಕೆಳಗಿಳಿಸ್ತೇನೆ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ತೇನೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡದ್ದು, ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇದಕ್ಕೀಗ ಹೆಚ್ಚಿಟ್ಕೊಂಡಂಥ ತರಕಾರಿ ಎಲ್ಲ ಹಾಕ್ಕೊಳ್ತೇನೆ, ಒಟ್ಟಿಗೆ ಹಾಕ್ಕೊಳ್ತೇನೆ ಎಲ್ಲ. ಇದು ಉಪ್ಪು ಕೂಡ ಸೇರಿಸ್ಕೊಳ್ಳುವ, ಅಂದರೆ ತರಕಾರಿ ಎಲ್ಲ ಇಲ್ಲದ್ರೆ ಸಪ್ಪೆ ಅನ್ನಿಸ್ತದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟ್. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ತುಂಬ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು ಅಂತೇಳಿ ಏನಿಲ್ಲ. ತರಕಾರಿ ಎಲ್ಲ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು, ಆಗ ಚೆನ್ನಾಗಿರ್ತದೆ. ಇದಕ್ಕೀಗ ನಾನು 2.5 ಪಾವಷ್ಟು ಅಕ್ಕಿ ತಗೊಂಡಿದ್ದೇನೆ. ಮಕ್ಕಳಿಗೆ ಟಿಫಿನಿಗೆಲ್ಲ ಬೇಕು, ಹಾಗಾಗಿ ಇದನ್ನು ಸೇರಿಸಿಕೊಳ್ಳುವ. ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಹಾಗೆ ಮೆಣಸಿನ ಪೌಡರ್. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಫ್ರೈಡ್ ರೈಸ್ ಮಸಾಲ ತಗೊಳ್ತಾ ಇದ್ದೇನೆ. 1 2 3 ಫ್ರೈಡ್ ರೈಸ್ ಮಸಾಲ, 10 ರೂಪಾಯಿದು ಪ್ಯಾಕೆಟ್. ಇದು ಫುಲ್ ಹಾಕಬೇಕು ಅಂತೇಳಿ ಏನಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಹಾಕಿ ಮತ್ತೆ ಟೇಸ್ಟ್ ನೋಡ್ಕೊಳ್ಳಿ, ಬೇಕು ಅಂತೇಳಿ ಆದರೆ ಮತ್ತೆ ಹಾಕ್ಕೊಳ್ಬೋದು. ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೀಗ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ತುಂಬ ಬೇಡ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅಂದರೆ ನಾವು ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೇವೆ, ಮೆಣಸಿನ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ವೆಜ್ನವರು ಇಷ್ಟೇ ತಿನ್ಬೋದು, ವೆಜಿಟೇರಿಯನ್ಸ್. ನಾವು ನಮ್ಮನೇಲಿ
ಫ್ರೈಡ್ ರೈಸ್ ಅಂದರೆ ಬರೀ ಇಷ್ಟೇ ಫ್ರೈಡ್ ರೈಸ್ ಇಷ್ಟ ಆಗೋದಿಲ್ಲ ಮಕ್ಕಳಿಗೆಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಎಗ್ ಇದು ಮಾಡಿ ಹಾಕ್ತೇನೆ. ಇದೀಗ ಇಷ್ಟು ಸಾಕು. ಉಪ್ಪು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಚಪ್ಪೆ ಅಂತೇಳಿ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೇನೆ. ನೋಡ್ಕೊಳ್ಳಿ, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ಕೂಡ ಹಿಂಡ್ಕೊಳ್ಬೋದು ನಿಮಗೆ ಬೇಕು ಅಂತೇಳಿ. ಆದರೆ ಇಲ್ಲಿ ನಾನು ಸಣ್ಣ ಲೆಮನಲ್ಲಿ ಒಂದು ಅರ್ಧ ಲೆಮನ್ ಹಿಂಡ್ತಾ ಇದ್ದೇನೆ. ಇದನ್ನೀಗ ಆಚೆ ಸೈಡ್ ಇಟ್ಕೊಳ್ಳುವ. ಈಗ ಇಲ್ಲಿ ಸ್ವಲ್ಪ ಎಗ್ ಫ್ರೈ ಮಾಡಿ ಹಾಕ್ಕೊಳ್ಳುವ. ಇದಕ್ಕೆ ಈಗ ಒಂದು ಎಣ್ಣೆ ಹಾಕ್ಕೊಳ್ತೇನೆ ಸ್ವಲ್ಪ. ಎಗ್ ಇಷ್ಟೇ ಅಂತೇಳಿ ಏನಿಲ್ಲ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 5 ಎಗ್ ತಗೊಳ್ತಾ ಇದ್ದೇನೆ. ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು, ಕಮ್ಮಿ ಬೇಕಿದ್ದರೂ ಮಾಡ್ಕೊಳ್ಬೋದು. ಇದಕ್ಕೆ ಉಪ್ಪು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಅರಿಶಿನ ಪೌಡರು. ಬೇಕಿದ್ರೆ ಖಾರಕ್ಕೆ ಸ್ವಲ್ಪ ಇದು ಮೆಣಸಿನ ಪೌಡ್ರೆಲ್ಲ ಹಾಕ್ಕೊಳ್ಬೋದು. ನಾನಿಷ್ಟೇ ಹಾಕ್ಕೊಳ್ತೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿದರೆ ಫ್ರೈಡ್ ರೈಸ್ ರೆಡಿ ಆಯಿತು. ನನ್ನ ಮಕ್ಕಳಿಗಂತೂ ಫ್ರೈಡ್ ರೈಸಿಗೆ ಎಗ್ ಬೇಕೇ ಬೇಕು. ಹಾಗಿದ್ರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅವರು. ಮತ್ತು ನಾನು ತುಂಬ ದಿವಸ ಆಯಿತು ಫ್ರೈಡ್ ರೈಸ್ ಮಾಡೋದೆ, ಹಾಗಾಗಿ ನಿನ್ನೆ ಮಲಗುವಾಗಲೇ ಆಗಿದೆ. ನಾಳೆ ಟಿಫಿನಿಗೂ ಫ್ರೈಡ್ ರೈಸ್ ಬೇಕು, ತಿಂಡಿಗೂ ಫ್ರೈಡ್ ರೈಸ್ ಬೇಕು ಅಂತೇಳಿ, ಹಾಗಾಗಿ ಇವತ್ತು ಮಾಡಿದ್ದು ನಾನು. ತುಂಬ ಟೈಮ್ ಆಯಿತು ಮಾತ್ರ ಮಾಡೋದೆ ನಾನು ಫ್ರೈಡ್ ರೈಸ್. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ್ದು ಮಾಡಬೇಕು, ಅದು ತುಂಬ ಟೈಮ್ ಹಿಡಿಸ್ತದೆ ಅದಕ್ಕೆ. ಹಾಗಾಗಿ ಮಾವನಿಗೆ ಫ್ರೈಡ್ ರೈಸ್ ಐಟಮ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ಅವರಿಗೆ ರೊಟ್ಟಿ ಮಾಡಬೇಕಷ್ಟೇ ಇನ್ನು. ಹಾಗಾಗಿ ನೋಡಿ ಆಯಿತು, ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಉದುರಿಸ್ಕೊಳ್ಬೋದು ಮೇಲಿಂದ. ನಾನಿವತ್ತು ಹಾಕ್ತಾಯಿಲ್ಲ, ಇಷ್ಟೇ. ನೋಡಿ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂಥೇಳಿ. ತುಂಬಾ ಟೇಸ್ಟಿಯಾಗಿರ್ತದೆ, ತುಂಬಾ ಸಿಂಪಲಾಗಿ ಕೂಡ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯಾವ ರೀತಿಯಾಗಿ ಫ್ರೈಡ್ ರೈಸ್ ಮಾಡೋದು ಅಂತೇಳಿ ತೋರಿಸಿದ್ದೇನೆ. ನೋಡಿ ಅಷ್ಟು ಪಕ್ಕ ಇಲ್ಲಿ ಬಂದು ಸಹ ನಿಂತಾಗಿದೆ ನೋಡಲಿಕ್ಕೆ ಅಮ್ಮ ಹೇಗೆ ಮಾಡಿದರು ಫ್ರೈಡ್ ರೈಸ್ ಅಂತೇಳಿ. ಇನ್ನು ಕ್ಲಿಬಕ್ಕೆ ಬಂದದ್ದು ನನ್ನ ಮಗ. ಇನ್ನು ಇದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಸಿಂಪಲಾಗಿ ಮಸಾಲೆ ತಗೊಂಡಿದ್ದೇನೆ. ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ, ಹಾಗೆ ಒಂದು 4 ಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಅರಿಶಿನ, ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೆಟೊ ಹಾಕಿ ರುಬ್ತೇನೆ. ಅಷ್ಟೇ ನನ್ನ ಮಸಾಲೆ. ಯಾರಿಗಾದರೂ ನ್ಯೂಲಿ ಮ್ಯಾರೇಜ್ ಆದವರಿಗೆಲ್ಲ ಸಾರು ಮಾಡಲಿಕ್ಕೆ, ತರಕಾರಿ ಸಾರು ಮಾಡಲಿಕ್ಕೆಲ್ಲ ಗೊತ್ತಿಲ್ಲದವರಿಗೆ ನಾನು ಹೇಳ್ತಿರೋದು. ಯಾಕಂದರೆ ನನಗೆ ಕೂಡ ಹಾಗೇ ಗೊತ್ತಿರಲಿಲ್ಲ ಆಯಿತು ಫಸ್ಟಿಗೆ ಯಾವ ರೀತಿ ಸಾರು ಮಾಡೋದು ಅಂತೇಳಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ಇದನ್ನು ರುಬ್ಕೊಳ್ಳಿಕ್ಕೆ ಇನ್ನು ಯಾವ್ದಪ್ಪ ಪಲ್ಲೆ ಇದರ ಮಾಮೂಲಿ ಡೈಲಾಗತ್ತೆ ಅವು ಪಲ್ಲೆ ಗಂಧ
ಡೈಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತೇಳಿ ಹೇಳಿದರೆ ಈಗ ಬಂದು ನನ್ನ ಹತ್ರ ಮೆಲ್ಲ ಪರ್ಮಿಷನ್ ಕೇಳೋದವಳು. ಅಮ್ಮ ಇವತ್ತು ಒಂದು ದಿವಸ ಸ್ನಾನ ಮಾಡೋದಿಲ್ಲಮ್ಮ ಪ್ಲೀಸ್ ಅಮ್ಮ ಅಂತೇಳಿ. ಇಲ್ಲಿ ಹೆಸರು ಹಾಗೆ ನವಿಲುಗೂಸು ಇದು 2 ವಿಸಿಲ್ ಹಾಕಿಟ್ಟಿದ್ದೇನೆ ಕುಕ್ಕರಲ್ಲಿ. ಇದಕ್ಕೆ ಇನ್ನೂ ಮಸಾಲೆ ಹಾಕ್ಕೊಳ್ಬೇಕು. ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ನಮ್ಮ ತರಕಾರಿ ಸಾರು ರೆಡಿಯಾಗುತ್ತೆ ನೋಡಿ. ಒಂಥರ ಹಾಕಿ ಕುದಿಸಿದರೆ ಆಯಿತು. ಮತ್ತೊಂದು ಒಗ್ಗರಣೆ ಕೊಡ್ಬೋದು ಬೇಕು ಅಂತೇಳಿ ಆದರೆ ನಾನು ಕೊಡ್ತೇನೆ ಒಗ್ಗರಣೆ ಯಾವಾಗಲೂ. ನೀರು ಸೇರಿಸ್ಕೊಳ್ಳಿ ಎಷ್ಟು ಬೇಕಷ್ಟು ನೋಡಿ. ಇಲ್ಲಿ ಅನ್ನಕ್ಕಿಟ್ಟಿದ್ದೇನೆ, ಹಾಗೆ ಇದು ನಿನ್ನೆದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಸಾರು, ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಷ್ಟೇ.